ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮಾ ಗುರುಜಿ. ವಿಶೇಷವಾಗಿ ಇವತ್ತಿನ ದಿನ ನಾವು ಮಕರ ರಾಶಿಯ ಒಂದು ಮೇ ತಿಂಗಳ ಮಾಸ ಭವಿಷ್ಯವನ್ನು ನೋಡೋಣ. ಈ ಒಂದು ತಿಂಗಳು ಅನುಕೂಲಗಳ ತಿಂಗಳು ಮಕರ ರಾಶಿಯವರಿಗೆ. ವೃತ್ತಿಪರ ದೃಷ್ಟಿಕೋನದಿಂದ ನಾವಿಲ್ಲಿ ನೋಡೋದಾದರೆ ತುಂಬಾ ಒಂದು ಬೆಳವಣಿಗೆಗಳಾಗುವಂಥದ್ದು, ಹೈಯರ್ ಅಥಾರಿಟಿಯಿಂದ ಕೆಲವು ಪ್ರಶಂಸೆಗಳು ಬರುವಂಥದ್ದು, ವ್ಯವಹಾರ ವ್ಯಾಪಾರ ಕ್ಷೇತ್ರದಲ್ಲಿ ಉತ್ತಮ ಸ್ಥಾನ. ಯಾಕಂದರೆ 10ನೇ ಮನೆಯ ಅಧಿಪತಿ ಶುಕ್ರ 4ನೇ ಮನೆಯಲ್ಲಿ ಕುಳಿತಿರ್ತಾನೆ, ಮತ್ತು ಅದು 10ನೇ ಮನೆಗೆ ಪೂರ್ಣ ದೃಷ್ಟಿಯಿಂದ ಹೊಂದಿರೋದ್ರಿಂದ ಈ ಒಂದು ಕಾರಣದಿಂದಾಗಿ ತಮ್ಮ ಕೆಲಸದ ಒಂದು ಸ್ಥಳದಲ್ಲಿ ಪ್ರಯತ್ನಕ್ಕೆ ಹೃದಯಾಂತಾಳದಿಂದ ತಮ್ಮ ಒಂದು ಹೃದಯದಿಂದ ತಾವೇನು ಪ್ರಯತ್ನವನ್ನು ಮಾಡ್ತೀರಿ ತಮ್ಮ ಕೆಲಸ ಕಾರ್ಯದಲ್ಲಿ, ಅದರಿಂದ ಫಲಾನುಫಲಗಳು ತಮಗೆ ಸಿಕ್ಕೇ ಸಿಗುತ್ತೆ. ವ್ಯಾಪಾರಸ್ಥರಿಗೆ ಈ ಒಂದು ತಿಂಗಳು ತುಂಬಾ ಒಂದು ಲಾಭವನ್ನು ತಂದುಕೊಡುವಂಥದ್ದು. ಕ್ಷೇತ್ರಗಳಲ್ಲಿ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಒಟ್ಟಾರೆಯಾಗಿ ಪ್ರಗತಿಯನ್ನು ತಾವು ತೊಗೊಂಬರ್ತೀರಿ. ಮತ್ತು ತಾವು ಒಂದು ವಿದ್ಯಾರ್ಥಿಗಳಾಗಿದ್ದರೆ ತಮ್ಮ ಒಂದು ವಿದ್ಯಾರ್ಥಿನ ಕ್ಷೇತ್ರದಲ್ಲಿ ತಮ್ಮ ಒಂದು ಗುರುವಿನ ಮಾರ್ಗದರ್ಶನದಲ್ಲಿ ತಾವು ನಡೆಯೋದಾದರೆ ಅವರಿಂದ ಉತ್ತಮವಾದ ಪ್ರಯೋಜನವನ್ನು ಸಹಿತ ತಾವಿಲ್ಲಿ ಪಡಿತೀರಿ. ಮತ್ತು 5ನೇ ಮನೆಯಲ್ಲಿ ಒಂದು ಉತ್ತಮ ಸ್ಥಾನದಲ್ಲಿ ಕುಳಿತಿರೋದ್ರಿಂದ ಜ್ಞಾನದ ಒಂದು ಭಂಡಾರವನ್ನು ತಾವು ತೆಗೆದುಕೊಳ್ಳುವಂಥದ್ದು, ಅಜ್ಞಾನವನ್ನು ತಾವು ದೂರವನ್ನು ಮಾಡಿ ಅರ್ಥಗರ್ಭಿತವಾದಂಥ ಜ್ಞಾನದ ಕಡೆಗೆ ತಾವು ಏರಿಕೆಯನ್ನು ತಾವು ಕಾಣ್ತೀರಿ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದು. ಕುಟುಂಬ ಜೀವನದಲ್ಲಿ ಸೂಕ್ತವಾದಂತಹ ಒಂದು ಬೆಳವಣಿಗೆಗಳಾಗುವಂಥದ್ದು. ಶನಿ 2ನೇ ಮನೆಯಲ್ಲಿ ನೆಲೆಸಿರೋದ್ರಿಂದ ಇದು ಕುಟುಂಬದ ಒಂದು ಮನೆಯ ಒಂದು ಆದಾಯದಲ್ಲಿ ಅತಿ ಹೆಚ್ಚು ಬೆಳವಣಿಗೆಯನ್ನು ತಂದುಕೊಡ್ತಾನೆ. ಪ್ರೀತಿ ಸಂಬಂಧದ ಬಗ್ಗೆ ನಾವಿಲ್ಲಿ ಮಾತಾಡೋದಾದರೆ ಈ ಒಂದು ತಿಂಗಳು ತಮಗೆ ಕಹಿಯಾಗುವಂತಹ ಒಂದು ವಿಚಾರಗಳು ಬರ್ತಾ ಇದೆ. ಮತ್ತು ಇಲ್ಲಿ ದೇವಗುರು ಮತ್ತು ಗುರು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ, ಶುಕ್ರ 4ನೇ ಸ್ಥಾನದಲ್ಲಿ ಇರೋದ್ರಿಂದ ತಮಗೆ ಒಂದು ವೈವಾಹಿಕ ಜೀವನದಲ್ಲಿ ಕೆಲವೊಂದು ಬೆಳಕುಗಳು ಅರಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಗುರುವಿನ ಸ್ಥಿತಿಯು ಒಂದು ಉತ್ತಮವಾದಂಥ ಒಂದು ಪರಿಹಾರದ ಸಂಕೇತವಾಗಿರುತ್ತೆ ತಮಗೆ. ಮತ್ತು ಕೆಲವೊಂದು ಬೆಳವಣಿಗೆಯನ್ನು ಸಹಿತ ತಾವಿಲ್ಲಿ ಸಾಬೀತಿಯನ್ನು ಮಾಡುವಂಥದ್ದು. ವ್ಯಾಪಾರ ವ್ಯವಹಾರ ಕ್ಷೇತ್ರದಲ್ಲಿ ತಮ್ಮ ನಿಲುವನ್ನು ತಾವು ಪಡ್ಕೊಳ್ಳೋದ್ರಲ್ಲಿ ಅತಿ ಉತ್ತಮವರಾಗಿರ್ತೀರಿ. ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಅತಿ ತೀವ್ರತೆಯ ಒಂದು ಏರಿಕೆಯನ್ನು ತಾವಿಲ್ಲಿ ಕಾಣಬಹುದು. ಮತ್ತು ಎಲ್ಲ ರೀತಿಯಲ್ಲೂ ಪ್ರಯತ್ನವಾದಿಗಳಾಗಿರ್ತೀರಿ. ಪ್ರಯತ್ನಕ್ಕೆ ತಕ್ಕಂಥ ಫಲ ಭಗವಂತ ತಮಗೆ ನೀಡ್ತಾನೆ ನನ್ನ ಪ್ರೀತಿಯ ವೀಕ್ಷಕರೇ. ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ತಮಗೆ ಅನುಕೂಲಗಳಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಯಾವುದೇ ರೀತಿಯ ದೊಡ್ಡ ತೊಂದರೆಗಳು ತಮಗೆ ಇರೋದಿಲ್ಲ. ಮಕರ ರಾಶಿಗೆ ಸಾಧ್ಯವಾದಷ್ಟು ತಾವು ಸಪ್ತಮ ಅಂದರೆ 7 ಅನ್ನುವಂಥ ನಂಬರ್ನ ತಾವು ಆಯ್ಕೆ ಮಾಡ್ಕೊಳ್ಳಿ. ಶ್ವೇತ ಮತ್ತು ಕಪ್ಪು ಬಣ್ಣವನ್ನು ತಾವು ಆಯ್ಕೆ ಮಾಡ್ಕೊಳ್ಳೋದು ಅತಿ ಉತ್ತಮ. ತಾವು ಪ್ರತಿನಿತ್ಯ ಹನುಮನ ಒಂದು ಧ್ಯಾನದ ಜೊತೆಗೆ ಶನಿ ಚಾಲಿಸನ ತಾವು ಪಠನೆಯನ್ನು ಮಾಡುವಂಥದ್ರಿಂದ ಉತ್ತಮವಾದಂತಹ ಫಲಾನುಫಲಗಳು ಮಕರ ರಾಶಿಯವರಿಗೆ ಸಿಗ್ತಾ ಇದೆ. ಈ ಒಂದು ಮೇ ತಿಂಗಳು ಮಕರ ರಾಶಿಯವರಿಗೆ ಅತಿ ಉತ್ತಮವಾದಂಥ ಫಲಾನುಫಲವನ್ನು ಕೊಡ್ತಾ ಇದೆ. ದೇ ಆರ್ ದ ಚಾಲೆಂಜ್ ಟೇಕರ್ಸ್ ಆಸ್ ವೆಲ್ ಆಸ್ ದೇ ಆರ್ ದ ಚಾಲೆಂಜಿಂಗ್ ಬ್ಲಾಸ್ಟರ್ಸ್ ಅಂತಲೂ ಸಹಿತ ಹೇಳ್ಬೋದು. ಎಂತಹ ಒಂದು ಚಾಲೆಂಜ್ ಬಂದರೂ ಸಹಿತ ಅವರು ಅದನ್ನು ಫೇಸ್ ಮಾಡುವಂಥ ಕೆಪಾಸಿಟಿ ಅವರ ಹತ್ರ ಇರುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ಸ್ವಲ್ಪ ಏರಿಳಿತಗಳು ಸರ್ವೇ ಸಾಮಾನ್ಯ. ಆ ಏರಿಳಿತಗಳು ಬಂದಾಗ ಧೃತಿಗೆಡದಲೆ ತಮ್ಮ ಒಂದು ಏಕಾಗ್ರತಾ ಚಿತ್ತದಿಂದ ತಮ್ಮ ಒಂದು ಪ್ರಯತ್ನವನ್ನು ಕೈ ಬಿಡದರೆ ಪರಿಶ್ರಮದಿಂದ ತಾವು ಮುಂದುವರೆದ್ರೆ 100ಕ್ಕೆ 100% ತಮ್ಮ ಒಂದು ಸಕ್ಸಸ್ಸನ್ನು ತಾವು ಕಾಣ್ತೀರಿ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದು. ಇದಾಗಿತ್ತು ಮೇ ತಿಂಗಳ ಮಕರ ರಾಶಿಯ ಮಾಸಿಕ ಭವಿಷ್ಯ ಅಂತಲೂ ಸಹಿತ ತಿಳಿಸ್ಬೋದಾಗುತ್ತೆ. ಇದೇ ರೀತಿ ನಮ್ಮ ಚಾನಲನ್ನು ತಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ತಮಗೆಲ್ಲ ರೀತಿಯಲ್ಲೂ ಸಹಿತ ನಮ್ಮ ವಿಡಿಯೋಗಳು ಬರ್ತಾ ಹೋಗ್ತಾ ಇರ್ತವೆ. ತಾವು ಆಧ್ಯಾತ್ಮಿಕವಾದಂಥ ಬೆಳವಣಿಗೆಗೆ ಈ ಒಂದು ಕಾರ್ಯಕ್ರಮವನ್ನು ತಾವು ವೀಕ್ಷಣೆ ಮಾಡೋದು ಅತಿ ಉತ್ತಮ ಇರುತ್ತೆ ಅಂತ ನಾನು ತಿಳಿಸ್ಬೋದು ನನ್ನ ವೀಕ್ಷಕ ಬಂಧುಗಳಿಗೆ. ಇದೇ ರೀತಿ ತಮ್ಮ ಪ್ರೋತ್ಸಾಹ ಇರಲಿ ಅಂತ ಹೇಳ್ತಾ, ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ ಆಯಸ್ಸು ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.